ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನಾನ್ ಎಷ್ಟು ಸಲ ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ ಅಕ್ಕ. ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ನಾಳೆ ಗಂಡ ಆಗೋನ್ಗೆ ಹೊಡಿತೀನಿ ಅಂತ ಹೇಳ್ತೀಯಾ? ಮತ್ತಿಷ್ಟು ಕಾಡ್ಸಿದ್ರೆ ಏನ್ ಮಾಡ್ಲಿ? ನಾನು ಎಷ್ಟು ಪ್ರೀತಿ ಮಾಡ್ತೀನಿ. ಅಭಯ್ ಅವ್ರಿಗೆ ನನ್ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ಲದೆ ಮದುವೆವರೆಗೂ ಬಂದ್ಬಿಡ್ತಾ? ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ, ಅದನ್ನ ನೀನ್ ಅರ್ಥ ಮಾಡ್ಕೋಬೇಕು. ಅದು ಕರೆಕ್ಟೆ. ಅವ್ರು ಸ್ವಲ್ಪ ನಿಂತರ ಮಾತ್ ಕಡಿಮೆ. ಒಂದೊಂದ್ಸಲ ಅಭಯ್ ಅವ್ರನ್ನ ನೋಡಿದ್ರೆ ಅವ್ರು ನಿನ್ ಮೇಲ್ ವರ್ಷನ್ ಅನ್ಸತ್ತೆ. ಇಬ್ರಿಗೂ ಏನು ಡಿಫ್ರೆನ್ಸ್ ಇಲ್ಲ, ಒಂದೇ ತರ. ಅವರು ಮಾತ್ ಕಡಿಮೆ, ನೀನು ಮಾತ್ ಕಡಿಮೆ. ಅವರು ಬಾಯ್ಬಿಟ್ಟು ಏನು ಹೇಳ್ಕೊಳಲ್ಲ, ನೀನು ಹೇಳ್ಕೊಳಲ್ಲ. ಸರಿಯಾಗಿದೆ ನೀವಿಬ್ರು ಜೋಡಿ. ನನಗೆ ಈ ತರ ಎಲ್ಲ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತಪ್ಪ. ನೋಡು ಗಂಗೆ, ಎಲ್ಲರೂ ಒಂದೇ ತರ ಇರಲ್ಲ. ಅಭಯ್ ಅವರಿಗೆ ಸ್ವಲ್ಪ ಟೈಮ್ ಕೊಡು. ಆಯ್ತಮ್ಮ, ನೀನೇನು ಅವ್ರನ್ನ ಬಿಟ್ಕೊಟ್ಬಿಟ್ಯಾ? ಯಾವಾಗ್ಲೂ ನೀನ್ ಅಭಯ್ ಪರಾನೆ. ರೇವತಿ, ಯಾವುದು ಮಿಸ್ ಆಗ್ಬಾರ್ದು. ಎಲ್ಲ ಸರಿಯಾಗಿದ್ಯಾ ಅಂತ ಒಂದ್ಸರಿ ನೋಡ್ಕೊ. ಏನು ಮಿಸ್ ಆಗಲ್ಲಮ್ಮ, ಎಲ್ಲ ಸರಿಯಾಗೇ ಇದೆ. ಹೊರಗಡೆ ಅರ್ಶನ ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡ್ಕೋಬೇಕು. ನಾ ಹೋಗ್ತೀನಿ, ಈ ಕೆಲಸ ಮುಗಿಸಿ ಬೇಗ ಬಾ. ಅಕ್ಕ, ನಾನೀಗ ಗೌರಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಹೋ, ಯಾವ ಖುಷಿಗೋ? ಅವ್ರಿಗೆ ನನ್ನ ಮೇಲೆ ಲವ್ ಆಗಿದೆಯಲ್ಲ, ಆ ಖುಷಿಗೆ. ಲವ್ವಾ? ಗೌರಿಗ? ನಿನ್ನೆ ಗೌರಿ ಅವರು ಫೋನ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ನಿಜಾನೇನು? ನಿಜಾನೇ. ನಾನು ಅವತ್ತೇ ಹೇಳಿರ್ಲಿಲ್ವಾ ಗೌರಿ ಅವ್ರಿಗೆ ನನ್ನ ಮೇಲೆ 100% ಲವ್ ಇದೆ ಅಂತ? ಏನೋ ಸ್ವಲ್ಪ ಸಂಕೋಚ ಅಷ್ಟೇ. ಏನೋಪ್ಪ, ನಾನು ಅದನ್ನ ತಾನೇ ಕೇಳೋದು. ಚೆನ್ನಾಗಿದ್ರೆ ನಂಗೂ ಖುಷಿನೇ. ಆ ಹುಡ್ಗಿ ಸಪ್ಪಗಿರೋದ್ ನೋಡಿ ಆ ಹುಡ್ಗಿಗ್ ಮದ್ವೆ ಇಷ್ಟನೋ ಇಲ್ವೋ ಅಂತ ನಂಗೆ ಭಯ ಆಗ್ಬಿಟ್ಟಿತ್ತು. ನಿನ್ನೆ ಶಾಪಿಂಗ್ ಮಾಲಲ್ಲಿ ನಿನ್ ಜೊತೆ ಖುಷಿಯಾಗಿರೋದ್ ನೋಡಿ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಆದ್ರೂ ಅವಳು ಗಂಗೆ ಅಷ್ಟು ಆಕ್ಟಿವ್ ಇಲ್ಲ ಬಿಡೋ. ಒಂಥರ ಮಂದ, ಸೈಲೆಂಟ್ ಆಗಿರ್ತಾಳೆ. ಅವ್ನ್ ಯಾರೋ ಪ್ರ್ಯಾಂಕ್ ಮಾಡ್ದ ಅಂತ ಲೀಟರ್ ಗಟ್ಲೆ ಕಣ್ಣೀರ್ ಹಾಕೊಂಡ್ ಕೂತಿದ್ಲು. ಅದೇ ಗಂಗೆ ನೋಡು, ಮುಖ ಮೂತಿ ನೋಡ್ದೆ ಜಾಡಿಸ್ಬಿಟ್ಲು. ಇದ್ರೆ ಹೆಣ್ಮಕ್ಳು ಅವಳ ತರ ಇರ್ಬೇಕು. ನಿಂಗ್ ಅಂತ ಹುಡ್ಗಿನೇ ಸಿಗ್ಬೇಕಿತ್ತು. ಯಾಕೆ ಪ್ರತಿದಿನ ನಿಮ್ಮಿಬ್ರು ಜಗಳ ನಿಲ್ಸೋದಕ್ಕ? ನಾನೆಲ್ಲೋ ಜಗಳ ಮಾಡ್ದೆ? ಸುಮ್ನೆ ಇರಕ್ಕ. ಗೌರಿ ಅವ್ರ ಮುಂದೆನೆ ಅವ್ರಿಗೆಷ್ಟು ಚುಚ್ಚಿ ಮಾತಾಡಿದ್ಯಾ? ಅವ್ರಾಗಿದ್ದಕ್ಕೆ ಸುಮ್ನೆ ಇದ್ರು. ಅದೇ ಗಂಗೆ ಆಗಿದ್ರೆ ನಿನಗೆ ಸರಿಯಾಗಿ ಚಾರ್ಜ್ ತಗೋತಿದ್ರು. ಅಯ್ಯೋ, ನಿನ್ನೊಳದಕ್ ನಾನು ಅವಳಿಗೆ ಬುದ್ಧಿ ಹೇಳ್ದೆ, ತಪ್ಪಾ? ಈಗಿನ ಕಾಲದ ಹುಡುಗಿರು ಮದ್ವೆವರೆಗೂ ಸುಮ್ನೆ ಇದ್ದು ಆಮೇಲೆ ಮದ್ವೆ ಬೇಡ ಅಂತಾರೆ.